ಹರಿ ಓಂ ನಮಸ್ತೆ. ನಾನು ದಯಾನಂದ್ ಸಕಲೇಶ್ಪುರ. ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಪುನರ್ ನಿರ್ಮಾಣಗೊಂಡ ದೇವಸ್ಥಾನಗಳ ಒಂದು ಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಈಗ ಹೊಳೆನರಸೀಪುರದ ತೆರಣ್ಯ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿನ ಸೋಮೇಶ್ವರ ದೇವಸ್ಥಾನ ಒಂದು ಜೀರ್ಣೋದ್ಧಾರ ಆಗಿದೆ. ನಾವು ನೋಡ್ಬೋದು ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ. ಈ ದೇವಸ್ಥಾನ ಈಗ ಬನ್ನಿ ನೋಡೋಣ. ಹಳೆಯ ಫೋಟೋ ಹೇಗಿತ್ತು ಅಂತ ನೋಡೋಣ. ಪೂರ್ತಿ ಶಿಥಿಲಾವಸ್ಥೆಯಲ್ಲಿದ್ದಂಥ ದೇವಸ್ಥಾನವನ್ನು ಪೂರ್ತಿ ಎಲ್ಲ ಆ ಹಳೆಯ ಕಲ್ಲುಗಳನ್ನು ತೆಗೆದು ಮರು ನಿರ್ಮಾಣವನ್ನು ಮಾಡಿದ್ದಾರೆ. ದೇವಸ್ಥಾನ ಕ್ಲೋಸ್ ಆಗಿದೆ. ನಾವು ಬಂದಿರುವಂಥ ಸಮಯ ಅರೌಂಡ್ 1:15 ಆಗಿದೆ ಮಧ್ಯಾಹ್ನ, ಹಾಗಾಗಿ ಕ್ಲೋಸ್ ಆಗಿದೆ. ನಮಗೆ ಇಲ್ಲಿನ ಶಿಲಾ ನಾವು ಇದು ಕೂಡ ನಮಗೆ ಕಾಣಿಸಿದ್ನಿಲ್ಲ, ಒಳಗಡೆ ಇದೆ ಅಂತ ಅನಿಸುತ್ತೆ. ಬನ್ನಿ ಒಂದು ಪ್ರದಕ್ಷಿಣೆಯನ್ನು ಹಾಕೋಣ. ನಾವಿಲ್ಲಿ ದೇವಸ್ಥಾನದ ವಿಮಾನ ಗೋಪುರವನ್ನು ನೋಡ್ಬೋದು, ಎಷ್ಟು ಅದ್ಭುತವಾಗಿದೆ ಅಂತ ಹೇಳ್ಬಿಟ್ಟು. ಅದೇ ಒಂದು ಚಿಕ್ಕದಾದ ದೇವಸ್ಥಾನ, ಬಟ್ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಹಾಗೆಯೇ ಇನ್ನೊಂದು ಬದಿಯಲ್ಲಿ ಊಟದ ವ್ಯವಸ್ಥೆ ಅಂದರೆ ಪ್ರಸಾದ ವ್ಯವಸ್ಥೆಗೋಸ್ಕರ ಒಂದು ಶೆಡ್ಡನ್ನು ಅಂದರೆ ಶೀಟನ್ನು ಹಾಕಿ ಕೂರೋದಕ್ಕೆಲ್ಲ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹಾಗೆ ಬನ್ನಿ ನೋಡೋಣ. ಇಲ್ಲೊಂದು ಚಿಕ್ಕದಾದ ಒಂದು ಗುಡಿ ಕೂಡ ಇದೆ. ಇದು ಬಂದು ನಾಗರದ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಒಂದು ಚಿಕ್ಕ ಒಂದು ಗುಡಿನಲ್ಲಿ. ಸುತ್ತ ಓಡಾಡಲಿಕ್ಕೆ ಹುಲ್ಲು ಬೆಳಿಬಾರ್ದು ಅಂತ ಸಿಮೆಂಟಿಂದ ಒಂದು ಕಾಂಕ್ರೀಟನ್ನು ಮಾಡಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ ಅದರಿಂದ. ಹಾಗೆಯೇ ಪಕ್ಕದಲ್ಲೇ ಒಂದು ಕೆರೆ ಕೂಡ ಇದೆ. ಅದರಿಂದ ಕೆರೆ ಇರೋದ್ರಿಂದ ಇಲ್ಲಿನ ಸುತ್ತಮುತ್ತ ವಾತಾವರಣ ತುಂಬ ತಂಪಾಗಿದೆ. ಇದು ಊರಿನ ಆಚೆ ಅಂತಂದರೆ ಇಲ್ಲೆಲ್ಲೂ ನಮಗೆ ಸುತ್ತಮುತ್ತ ಮನೆಯೇ ಸಿಗ್ತಾ ಇಲ್ಲ. ಅಂದರೆ ತೋಟದ ಮಧ್ಯದಲ್ಲಿ ಇದೊಂದು ದೇವಸ್ಥಾನ ಇದೆ, ಊರಿನ ಹೊರಗಡೆಯಲ್ಲಿ. ಮತ್ತು ಒಂದು ಎತ್ತರದ ಪ್ರದೇಶದಲ್ಲಿದೆ. ನಾವು ನೋಡ್ಬೋದು ಸುತ್ತ ಒಂದು ತೆಂಗಿನ ಮರಗಳು, ಭತ್ತ ಮತ್ತು ಬೇರೆ ಬೇರೆದ ಬೆಳೆಗಳನ್ನು ಕೂಡ ಬೆಳೆದಿದ್ದಾರೆ. ಇನ್ನು ನಮಗೆ ಹೊಳೆನರಸೀಪುರದಲ್ಲಿ 2 ದೇವಸ್ಥಾನ ಬಾಕಿ ಇದೆ. ಅದರ ದರ್ಶನ ಕೂಡ ನಾವು ಮುಂದಿನ ವಿಡಿಯೋದಲ್ಲಿ ಮಾಡಿಸ್ತೀನಿ, ಬನ್ನಿ. ನಾವೀಗ ಹೊಳೆನರಸೀಪುರದಲ್ಲಿರುವಂಥ ಮಳಲಿ ಅನ್ನೋಂಥ ಒಂದು ಗ್ರಾಮಕ್ಕೆ ಬಂದ್ವಿ. ಇಲ್ಲಿ ನೋಡ್ಬೋದು ಮಳಲಿ ಹಾಲು ಉತ್ಪಾದಕರ ಸಂಘ ಇದೆ. ಇದರ ಕಟ್ಟಡ ಕಾಮಗಾರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿ 1.5 ಲಕ್ಷ ಅನುದಾನ ಕೊಟ್ಟಿದ್ದಾರೆ. ಇಲ್ಲೊಂದು ದೇವಸ್ಥಾನ ಇದೆ, 1-2 ಕಡೆ ಕೇಳಿದ್ವಿ, ಇನ್ನೂ ಸಿಕ್ಕಿಲ್ಲ. ಬನ್ನಿ ನೋಡೋಣ, ಕೇಳಿಕೊಂಡು ದೇವಸ್ಥಾನ ದರ್ಶನವನ್ನು ಮಾಡಿಸ್ತೀನಿ. ಈಗ ನಾವು 36ನೇ ದೇವಸ್ಥಾನನ ಮುಗಿಸಿ 37ನೇ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಮಳಲಿ ಗ್ರಾಮದಲ್ಲಿರೋದು, ಹೊಳೆನರಸೀಪುರ ತಾಲೂಕು ಮಳಲಿ ಅನ್ನೋ ಗ್ರಾಮದಲ್ಲಿರುವಂಥದ್ದು ಅರ್ಕೇಶ್ವರ ದೇವಸ್ಥಾನ. ಇದು ಜೀರ್ಣೋದ್ಧಾರ ಆಗಿದೆ. ಬನ್ನಿ ನೋಡೋಣ ದೇವಸ್ಥಾನ ಹೇಗಿದೆ ಅಂತ ಹೇಳಿಬಿಟ್ಟು. ದೇವಸ್ಥಾನ ಕ್ಲೋಸ್ ಆಗಿದೆ. ವಾರಕ್ಕೆ ಸೋಮವಾರ ಮಾತ್ರ ಪೂಜೆ ಮಾಡ್ತಾರಂತೆ. ನಾವಿಲ್ಲಿ ನೋಡ್ಬೋದು ಪ್ರಾರಂಭದಲ್ಲಿ ಒಂದು ರಣಾಂಗಣ ಇದೆ, 4 ಕಂಬಗಳಿದೆ. ಹಾಗೆಯೇ ನಮ್ಮ ಶಿಲಾಶಾಸನ, ನಾವೆಲ್ಲೇ ಹೋದ್ರೂ ಫಸ್ಟ್ ಹುಡುಕೋದು ಶಿಲಾಶಾಸನವನ್ನು ನಮ್ಮ ಕನ್ಫರ್ಮೇಷನ್ಗೋಸ್ಕರ. 2011ರಲ್ಲಿ ಇದು ಜೀರ್ಣೋದ್ಧಾರ ಆಗಿದೆ. ಶಿಥಿಲಗೊಂಡಂಥ ದೇವಸ್ಥಾನ ಜೀರ್ಣೋದ್ಧಾರ ಆಗಿರುವಂಥದ್ದು. ಇದು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಧರ್ಮೋತ್ಥಾನ ಟ್ರಸ್ಟ್ ಹಾಗೂ ಇಲ್ಲಿನ ಗ್ರಾಮಸ್ಥರು ಹಾಗೂ ಸರ್ಕಾರದ ವತಿಯಿಂದ ಸರಿಸುಮಾರು 9,50,000 ರೂಪಾಯಿಗಳಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ. ಬನ್ನಿ ದೇವಸ್ಥಾನದ ಒಂದು ಪ್ರದಕ್ಷಿಣೆಯನ್ನು ನಾವು ಹಾಕೊಂಡು ಬರೋಣ. ನಾವೀಗ ದೇವಸ್ಥಾನದ ಹಳೆ ಫೋಟೋವನ್ನು ನೋಡ್ಬೋದು. ಎಷ್ಟು ಶಿಥಿಲವಾಗಿತ್ತು ಅಂತಂದರೆ ಇಲ್ಲೆಲ್ಲ ಮರ ಗಿಡಗಳೆಲ್ಲ ಬೆಳ್ಕೊಂಡು ದೇವಸ್ಥಾನ ಪೂರ್ತಿಯಾಗಿ ಶಿಥಿಲವಾಗಿತ್ತು. ಈಗ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದು ವಿಮಾನ ಗೋಪುರವನ್ನು ನೋಡ್ಬೋದು, ತುಂಬ ವಿಶೇಷವಾಗಿದೆ. ಎಲ್ಲ ಗೋಪುರಗಳು ಥರ ಈ ಗೋಪುರ ಇಲ್ಲ. ವಿಶೇಷವಾಗಿ ಒಂದು ಕಳಶದ ರೀತಿಯಲ್ಲಿ ಒಂದು 4-5 ಚಿಕ್ಕ ಚಿಕ್ಕ ಒಂದು ಶಂಖದ ರೀತಿಯಲ್ಲಿ ಚೆನ್ನಾಗಿ ಬಂದಿದೆ. ಹಾಗೆಯೇ ದೇವಸ್ಥಾನ ಇನ್ನೊಂದು ಬದಿಯಲ್ಲಿ ನಾವು ಒಂದು ವೀರಗಲ್ಲನ್ನು ನಾವಿಲ್ಲಿ ನೋಡ್ಬೋದು. 2 ಒಂದೇ ಥರ ಇದೆ. ಮೇಲುಗಡೆ ಶಿವಲಿಂಗಕ್ಕೆ ಪೂಜೆ ಮಾಡೋ ರೀತಿಯಲ್ಲಿ, ಕೆಳಗಡೆ ಇಬ್ಬರು ಆ ಕಡೆ ಈ ಕಡೆ ಬಂಗಿನಲ್ಲಿ ನಿಂತ್ಕೊಂಡಿರುವಂಥದ್ದು ತುಂಬ ವಿಶೇಷವಾಗಿದೆ ಇದು. ಬನ್ನಿ ಇನ್ನೊಂದು ದೇವಸ್ಥಾನ ಪಕ್ಕದಲ್ಲಿ ಇನ್ನೊಂದು ಚಿಕ್ಕ ದೇವಸ್ಥಾನ ಕಾಣಿಸ್ತಾ ಇದೆ. ಮೇ ಬಿ ಅಮ್ಮನವರು ಅಂತ ಅನ್ಕೊಬೋದು. ಇಲ್ಲಿ ಶಿವ ದೇವಸ್ಥಾನ ಆಗಿರೋದ್ರಿಂದ ಪಕ್ಕದಲ್ಲಿ ಅಮ್ಮನವರು ಇರಬಹುದು. ದೇವಸ್ಥಾನದ ಇನ್ನೊಂದು ಬಗೆಯಲ್ಲಿ ಇಲ್ಲೊಂದು ಗಣೇಶ ವಿಗ್ರಹ ನೋಡಿದೆ ನೋಡಿ, ಒಂದು ಸ್ಥಿತಿಲಾವಸ್ಥೆಯಲ್ಲಿದೆ. ತುಂಬ ಬೇಸರ ಆಗುತ್ತೆ, ನೋಡೋದು ಗೊತ್ತಾಗುತ್ತೆ. ಅದು ತುಂಬ ಮುಂಚೆ ಹೇಗಿತ್ತು ಅಂದರೆ ಅಷ್ಟು ಚೆನ್ನಾಗಿದೆ. ಅದು ವಿಗ್ರಹ ಯಾರೋ ಹೊಡೆದಾಕಿದ್ದಾರೆ ದಾಳಿಗೊಳಗಾಗಿ. ಇಲ್ಲೊಂದು ವಿಗ್ರಹ ಇದೆ, ಮತ್ತು ಇಲ್ಲಿ ನಾಗರ ಕಲ್ಲನ್ನು ನೋಡ್ಬೋದು. ಮತ್ತು ಇಲ್ಲಿ ವೀರಗಲ್ಲುಗಳನ್ನು ನಾವು ಶಿಲಾಶಾಸನಗಳನ್ನು ನೋಡ್ಬೋದು. ಈ ದೇವಸ್ಥಾನ ಕೂಡ ನೋಡಿ 2 ಒಂದೇ ಅಕ್ಕಪಕ್ಕ ಇದೆ. ಇದು ಕೂಡ ದೇವಸ್ಥಾನ ಊರಿಂದ ನಾವು ಹೋಗೋ ಆಲ್ಮೋಸ್ಟ್ ಅಲ್ಲಿ ಎಲ್ಲ ದೇವಸ್ಥಾನಗಳು ಊರಿಂದ ಹೊರಭಾಗದಲ್ಲೇ ಇದೆ. ಮತ್ತು ಸುತ್ತ ಎಲ್ಲ ತೋಟ ಇರುತ್ತೆ. ಅಂದರೆ ಒಂದು ಈ ದೇವಸ್ಥಾನಗಳು ನಿರ್ಮಾಣ ಆಗಿ 800-1000 ವರ್ಷಗಳ ಇತಿಹಾಸ ಇರೋದ್ರಿಂದ ಆಗ ಇಲ್ಲೆಲ್ಲ ಸುತ್ತಮುತ್ತ ಹಳ್ಳಿಗಳಿದ್ದು ಈಗ ಬೇರೆ ಕಡೆ ಶಿಫ್ಟ್ ಆಗಿರುವಂಥ ಪ್ರಸಂಗ ಕೂಡ ಆಗಿರ್ಬೋದು ಅಂತ ನಮಗೆ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಶೇರ್ ಮಾಡಿ, 10 ಜನಕ್ಕೆ ನಮ್ಮ ಈ ವಿಡಿಯೋಗಳು ತಲುಪಲಿ. ನಾವು ಮಾಡ್ತಾ ಇರೋ ಉದ್ದೇಶ ಧರ್ಮಸ್ಥಳದಿಂದ ಏನೇನು ಒಂದು ಒಳ್ಳೆ ಕೆಲಸ ಆಗಿದೆ ಅದನ್ನು ತಿಳಿಸುವಂತಹ ಕೆಲಸ. ಹಾಗಾಗಿ ಮತ್ತು ನಿಮಗೇನಾದರೂ ಅಭಿಪ್ರಾಯ ಅನಿಸಿಕೆ ಹೇಳಿದರೆ ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದ.
ಹರಿ ಓಂ ನಮಸ್ತೆ. ನಾನು ದಯಾನಂದ್ ಸಕಲೇಶ್ಪುರ. ನಮ್ಮ ಜೊತೆ ಲಕ್ಷ್ಮಣ್ ನರಗನಹಳ್ಳಿ ಅವರು. ನಮಸ್ತೆ. ಇದು ಮಾವನೂರು ಅಂತ ಹೊಳೆನರಸೀಪುರದಲ್ಲಿ ಇದು ಕೊನೆಯ ದೇವಸ್ಥಾನ. ನಿನ್ನೆಯಿಂದ ಈ ದೇವಸ್ಥಾನ ಹುಡುಕ್ತಾ ಇದ್ವಿ, ನಮಗೆ ಸರಿಯಾಗಿ ಸಿಕ್ಕಿರಲಿಲ್ಲ. ಇವತ್ತು ಕೊನೆಯ ದೇವಸ್ಥಾನವಾಗಿ ಸಿಕ್ತು. ಇಲ್ಲಿನ ಈಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ. ಬನ್ನಿ, ಈ ದೇವಸ್ಥಾನ ಒಂದು 2-3 ಸಲ ನಾವು ಚೆಕ್ ಮಾಡಿದ್ದೀವಿ, ಆದರೆ ನಮಗೆ ಇದು ಕನ್ಫರ್ಮ್ ಆಗಲಿಲ್ಲ. ಯಾಕೆಂದರೆ ನೀವೀಗ ಹಳೆ ಫೋಟೋವನ್ನು ನೋಡ್ಬೋದು. ಇದು ಒಂದು ಯಾವುದೋ ಕೆರೆ ಏರಿ ಥರ ಇದೆ, ಕೆರೆ ಏರಿ ಒಳಗಡೆ ಹೋಗೋ ಥರ ಇದೆ. ಈಗ ಹೇಗಿದೆ ನೋಡೋಣ ಬನ್ನಿ. ಈಗೇನು ನೋಡ್ತಾ ಇದ್ದೀರಾ, ಇದು ಪೂರ್ತಿ ಶಿಥಿಲಾವಸ್ಥೆಯಲ್ಲಿತ್ತು ದೇವಸ್ಥಾನ. ಇದನ್ನು ಧರ್ಮಸ್ಥಳದ ಹಾಗೂ ಇಲ್ಲಿನ ಗ್ರಾಮಸ್ಥರು ಮತ್ತು ಸರ್ಕಾರ ಸೇರಿ ಇದನ್ನು ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ. ಈ ಕಡೆ ಇದು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಅನಿಸುತ್ತೆ ಹೊರಗಡೆಯಿಂದ ನೋಡಿದಾಗ, ಮೇಲುಗಡೆ ನೋಡಿದಾಗ. ಹಾಗೆ ಈ ಪಕ್ಕದಲ್ಲಿ ಒಂದು ನಂದಿ ನೋಡಿ, ಒಂದು ಕೂತಿರುವ ರೀತಿನಲ್ಲಿ ಇದೆ. ನಾರ್ಮಲಾಗಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಇದು ಶಿಥಿಲ ಆಗಿರೋದ್ರಿಂದ ಹೊರಗಡೆ ಇಟ್ಟಿದ್ದಾರೆ. ಅಂದರೆ ನಂದಿಯ ಭುಜ ನೋಡಿ ಒಡೆದೋಗಿದೆ. ತುಂಬ ಅದ್ಭುತವಾದ ಕೆತ್ತನೆ. ಈಗಿನ ಕಾಲದಲ್ಲಿ ಅಂದರೆ ಇದು ಕೆಲವೊಂದು ಕಳೆ ಇದೆ ಅಂತ ಅನಿಸುತ್ತೆ. ಲಕ್ಷ್ಮಣಜಿ ನಂಗೆ ನೋಡ್ತಾ ಇದ್ದಾರೆ, ಹೌದಲ್ವಾ? ನೋಡಿ, ಹಾಂ, ಎಲ್ಲ ಕಡೆ ಒಡೆದೋಗಿದೆ. ಬನ್ನಿ ಶಶಿಜಿ, ಒಂದು ದೇವಸ್ಥಾನ ಒಂದು ಪ್ರದಕ್ಷಿಣೆ ಹಾಕೋಣ. ಮತ್ತು ಇದು ತುಂಬ ವಿಶಾಲವಾಗಿದೆ ಜಾಗ. ತುಂಬ ಒಂದು ಸುತ್ತ ನೋಡ್ಬೋದು, ಕಾಂಪೌಂಡ್ ಹಾಕಿದ್ದಾರೆ. ಹಾಗೆಯೇ ಕೆಳಗಡೆ ಹುಲ್ಲು ಕಸ ಬರಬಾರ್ದು ಅಂತ ಕಲ್ಲು ಕೂಡ ಹಾಕಿದ್ದಾರೆ. ನಾವು ಮಧ್ಯಾಹ್ನ ಬಂದಿರೋದ್ರಿಂದ ಈ ದೇವಸ್ಥಾನ ಓಪನ್ ಆಗಿಲ್ಲ, ಹಾಗಾಗಿ ಹೊರಗಡೆಯಿಂದನೇ ನಾವು ವಿಡಿಯೋನ ತಗೊಳ್ತಾ ಇದ್ದೀವಿ. ಇಲ್ಲಿರೋ ದೇವರು ಪಂಚಲಿಂಗೇಶ್ವರ ಅಂತೇಳಿ. ಇದು ಇಡೀ ಗ್ರಾಮದ ಮಧ್ಯದಲ್ಲಿದೆ. ನಾವು ಸುತ್ತ ನೋಡ್ತಾ ಇರೋಗ್ಲೇ ಗೊತ್ತಾಗುತ್ತೆ ನಮಗೆ. ಮತ್ತು ದೇವಸ್ಥಾನ ತುಂಬ ದೊಡ್ಡದಾಗಿದೆ. ಫುಲ್ಲು ಪೂರ್ತಿ ಕಲ್ಲಿನಿಂದನೇ ನಿರ್ಮಾಣ ಪಟ್ಟಿದೆ. ಮೇಲ್ಗಡೆ ವಿಮಾನ ಗೋಪುರಕ್ಕೆ ಒಂದು ಚಿನ್ನದ ಕಲ್ಲರದ ಬಣ್ಣ, ಅಂದರೆ ಗೋಲ್ಡನ್ ಕಲರ್ ಅಂತ ನಾವೇನು ಹೇಳ್ತೀವಿ, ಅದನ್ನು ಹೊಡೆದಿದ್ದಾರೆ. ತುಂಬ ದೂರದಿಂದ ಚೆನ್ನಾಗಿ ಕಾಣಿಸುತ್ತೆ. ನಾವು ನೋಡಿ, ಇದು ಮುಖ್ಯ ದ್ವಾರ. ನಾವು ಆ ಸೈಡಿಂದ ಇನ್ನೊಂದು ದ್ವಾರದಿಂದ ಬಂದ್ವಿ. ಅಂದರೆ 2 ಮುಖ್ಯ ದ್ವಾರ ಇದೆ, ಈ ಕಡೆಯಿಂದನೂ ಆ ಕಡೆಯಿಂದನೂ. ಲಕ್ಷ್ಮಣ್ ಅವರೇ, ನಿನಗೆ ಫೋಟೋ ನೋಡಿ 1-2 ಸಲ ಕನ್ಫ್ಯೂಸ್ ಆದ್ರೆ, ನಿಮ್ಗೆ ಏನು ಅನ್ಸುತ್ತೆ ಹಳೆ ಫೋಟೋ ನೋಡಿ ಈಗ ನೋಡಿದ? ನೋಡಿ, ಈ ದೇವಸ್ಥಾನಕ್ಕೆ ಅಂದ್ರೆ ತುಂಬಾ ಕಷ್ಟ. ಏನು ಈ ಊರು ಗ್ರಾಮಸ್ಥರು ಇದೇ ದೇವಸ್ಥಾನ ಅಂತ ಹೇಳಿಲ್ಲ ಅಂತಿದ್ರೆ ನಮ್ಮ ಮುಂದಕ್ಕೆ ಹೊಡಿತಾ ಇದೆ ಗಾಡಿ, ಇದಲ್ಲ ಅಂತ. ಬಟ್ ಈ ದೇವಸ್ಥಾನ ಇರೋದಕ್ಕೂ ಇವಾಗ ರೆಡಿ ಮಾಡಿರೋದಕ್ಕೂ ರಿಯಲಿ ಒಂಥರ ಶಾಕ್ ಆಗಬೇಕು. ಬಟ್ ಹಳೆ ದೇವಸ್ಥಾನ ನೋಡಿದ್ರೆ ಸರಿ ಸ್ನೇಹಿತರೆ, ಯಾರ್ಯಾರು ನೋಡ್ತಾ ಇದ್ದೀರಾ, ಇವಾಗ ಹೊಳೆನರಸೀಪುರ ಮುಗಿಸಿದ್ದೀವಿ. ಇನ್ನು ಹಾಸನ ಸಿಟಿನಲ್ಲಿದೆ. ಇನ್ನು ಆಲೂರು, ಸಕಲೇಶ್ಪುರ, ಅರಸೀಕೆರೆ ಇದೆ. ಇನ್ನು ಅದು ಮುಗಿದ ತಕ್ಷಣ ಶಿವಮೊಗ್ಗ, ಹೀಗೆ ಇನ್ನೂ 160-170 ದೇವಸ್ಥಾನಗಳು ಬಾಕಿ ಇದೆ. ಅಲ್ಲಿ ತನಕ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ವಿಡಿಯೋಗಳನ್ನು ಶೇರ್ ಮಾಡೋ ಮುಖಾಂತರ ಇನ್ನೂ 10 ಜನಕ್ಕೆ ವಿಡಿಯೋಗಳು ರೀಚ್ ಆಗ್ತವೆ. ಆಮೇಲೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದ. ಮಾಡಿ. ಜೈ ಶ್ರೀರಾಮ್.